ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ವೋಡಾಫೋನ್ ಐಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ January to March 2022 10,240 crores, January to March 2023 10,532 crores ಆಗಿದೆ, 3% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟು ಅಂದರೆ ಲಾಸು 6,563 ಕೋಟಿ ಲಾಸ್ ಇದ್ದಿದ್ದು ಈ ಸತಿ 6,419 ಕೋಟಿ ಲಾಸು. ಸೊ ಲಾಸು ಕಮ್ಮಿ ಆಗಿದೆ, ಆದರೆ ಲಾಸು ಕಂಟಿನ್ಯೂ ಆಗ್ತಾ ಇದೆ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ 1-2% ಮೇಲೋಗಿತ್ತು ಇವತ್ತು, ಆದರೆ ಕ್ಲೋಸಿಂಗ್ ಟೈಮಲ್ಲಿ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. ನ್ಯೂಸ್ ನಂಬರ್ 2, NSE's ಆಕ್ಟಿವ್ ಯೂಸರ್ ಕೌಂಟ್ ಡೌನ್ ಅಗೇನ್. NSE ಅವರು ಅನೌನ್ಸ್ ಮಾಡಿದ್ದಾರೆ, ಅವರ ಆಕ್ಟಿವ್ ಯೂಸರ್ಸ್ ಅಥವಾ ಇನ್ವೆಸ್ಟರ್ಸ್ 3.12 crores ಇದ್ದಾರೆ ಏಪ್ರಿಲ್ 2023 ಕಂಪೇರ್ ಟು 3.27 crores ಇನ್ ಮಾರ್ಚ್. ಇದು 10th ಕಂಟಿನ್ಯೂಸ್ ಮಂತು ಡಿಕ್ಲೈನ್ ಆಗಿದ್ದು ಅಥವಾ ಬೀಳ್ತಾ ಇರೋದು ಈ ಪರ್ಟಿಕ್ಯುಲರ್ ಫಿಗರ್. ಹಾಗೂ ಎಕ್ಸ್ಪರ್ಟ್ಸ್ ಪ್ರಕಾರ ಎಕನಾಮಿಕ್ ಎನ್ವೈರ್ಮೆಂಟ್ ಒಂಥರ ಡಲ್ ಆಗಿದೆ, ಹಾಗೂ ಲಾಸ್ಟ್ 1 yearಯಿಂದ ರಿಟರ್ನ್ಸ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ರಿಟೇಲ್ ಇನ್ವೆಸ್ಟರ್ಸ್ ಅಷ್ಟು ಜನ ಆ್ಯಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಈ ಪರ್ಟಿಕ್ಯುಲರ್ ಸಿಚುವೇಶನ್ ಜುಲೈ 2022 ಅಂತಲೇ ನಡೀತಾ ಇದೆ. ಲಾಸ್ಟ್ 9-10 ತಿಂಗಳು ನಿಮಗೆ ಗೊತ್ತಿದ್ದಾಗೆ ಒಂಥರ ಸೈಡ್ ವೇಸ್ ಮೂವ್ಮೆಂಟು ಒಂದು ಪರ್ಟಿಕ್ಯುಲರ್ ರೇಂಜಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಹೊಸ ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ಎಂಥೂಸಿಯಾಸಮ್ ತೋರಿಸ್ತಾ ಇಲ್ಲ, ಹಾಗೂ ಇರೋ ಇನ್ವೆಸ್ಟರ್ಸು ಅವರು ಟ್ರೇಡಿಂಗ್ ಮಾಡಿ ಅವರ ದುಡ್ಡನ್ನು ಲಾಸ್ ಮಾಡ್ಕೊಂಡಿರ್ಬೋದು, ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾರೆ ಸದ್ಯಕ್ಕೆ. ಆದರೆ ಲಾಸ್ಟ್ 1-2 ತಿಂಗಳಿಂದ ಸ್ವಲ್ಪ ಮಾರ್ಕೆಟ್ ರಿಕವರಿ ಆಗಿದೆ. ಸೊ ಇದೇ ಕಂಟಿನ್ಯೂ ಆಗುತ್ತಾ ಅಂತ ನೋಡಬೇಕು, ಅಥವಾ ಅದೇ ರೇಂಜಲ್ಲಿ ಟ್ರೇಡ್ ಆಗುತ್ತಾ ಅಂತ. ನ್ಯೂಸ್ ನಂಬರ್ 3, ಪೇಜ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ 1,111 ಕೋಟಿ 2022 ಮಾರ್ಚಲ್ಲಿ. ಮಾರ್ಚ್ 2023 969 ಕೋಟಿ, 13% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ಟು 191 ಕೋಟಿಯಿಂದ 78 ಕೋಟಿ ಆಗಿದೆ. ಸೊ 59% ಕಮ್ಮಿ ಆಗಿದೆ. ರಿಸಲ್ಟ್ಸ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ. ಶೇರ್ಸ್ ಇವತ್ತು ಆಲ್ಮೋಸ್ಟ್ 9% ಬಿತ್ತು. ನ್ಯೂಸ್ ನಂಬರ್ 4, ಗವರ್ಮೆಂಟ್ ಟು ಲಾಂಚ್ 75 rupees ಕಾಯಿನ್ ಟು ಸೆಲೆಬ್ರೇಟ್ ಓಪನಿಂಗ್ ಆಫ್ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್. ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಸ್ಪೆಷಲ್ 75 rupees ಕಾಯಿನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದು ಸರ್ಕ್ಯುಲೇಷನ್ ಇರೋದಿಲ್ಲ, ಜಸ್ಟ್ ಸ್ಪೆಷಲ್ ಆಗಿ ಕೆಲವರು ಮಾತ್ರ ಅದನ್ನು ಪರ್ಚೇಸ್ ಮಾಡ್ಬೋದು ಬೇಕಾದರೆ. ಅದು ಸೆಲೆಬ್ರೇಟ್ ಮಾಡಲಿಕ್ಕೆ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗನ್ನು ಇನಾಗ್ರೇಷನ್ ಟೈಮಲ್ಲಿ ಅದನ್ನು ಲಾಂಚ್ ಮಾಡ್ತಾರೆ. ಹಾಗೂ ಈ ಕಾಯಿನ್ಸನ್ನು ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ನಮ್ಮ ಇಂಡಿಯನ್ ಲಾಸ್ ಪ್ರಕಾರ, ಹಾಗೂ ಸರ್ಕ್ಯುಲೇಷನ್ ರೆಸ್ಪಾನ್ಸಿಬಿಲಿಟಿ RBI ಅವ್ರದ್ದು. ಈ 75 rupees ಕಾಯಿನು ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ, ಹಾಗೂ ಡಯಾಮೀಟರ್ 44 millimeter ಇರ್ತದೆ ಅಂತ ಹೇಳಿದ್ದಾರೆ. ಕಾಯಿನನ್ನು 4 ಮೆಟಲ್ ಹಾಕಿ ಮಾಡ್ತಾ ಇದ್ದಾರೆ. 50% ಸಿಲ್ವರ್ ಇರ್ತದೆ, 40% ಕಾಪರು, 5% ನಿಕ್ಕಲ್ಲು, ಹಾಗೂ 5% ಜಿಂಕ್ ಇರುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 5, ಸೆನ್ಸೆಕ್ಸ್ ಮೇ ರೀಚ್ 1 lakh ಮಾರ್ಕ್ ಇನ್ 5 years. ಕ್ರಿಸ್ಟೋಫರ್ ವುಡ್ ಅಂತ ಇವರು ಗ್ಲೋಬಲ್ ಹೆಡ್ ಆಫ್ ಈಕ್ವಿಟೀಸ್ ಅಟ್ ಜೆಫ್ರೀಸ್, ಇದೊಂದು ದೊಡ್ಡ ಫೇಮಸ್ ಬ್ರೋಕರೇಜ್ ಕಂಪ್ನಿ ಅಮೆರಿಕಾದಲ್ಲಿ. ಅವ್ರು ಹೇಳಿದ್ದಾರೆ, ಇನ್ನೊಂದು ಕೆಲವು ವರ್ಷದಲ್ಲೇ ಸೆನ್ಸೆಕ್ಸ್ 1 ಲಕ್ಷ ಮಾರ್ಕ್ ರೀಚ್ ಆಗುತ್ತೆ, ಜಸ್ಟ್ ಸ್ವಲ್ಪ ಟೈಮ್ ಬೇಕು ಅಂತ, 4-5 ವರ್ಷದಲ್ಲಿ ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಅವರ ಪ್ರಕಾರ ಏಷ್ಯನ್ ಮಾರ್ಕೆಟ್ಸು ಬೇರೆ ಮಾರ್ಕೆಟ್ಸನ್ನು ಬೀಟ್ ಮಾಡುತ್ತೆ, ಹಾಗೂ ಇಂಡಿಯನ್ ಮಾರ್ಕೆಟ್ಸು ಅದರಲ್ಲೂ ಸ್ವಲ್ಪ ಪ್ರಿಫರ್ಡ್ ಮಾರ್ಕೆಟ್, ಸ್ವಲ್ಪ ಒಳ್ಳೆ ಮಾರ್ಕೆಟು ಇನ್ವೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಫ್ ಇಂಡಿಯಾ ಡೇಟಾ ಪ್ರಕಾರ ಡೊಮೆಸ್ಟಿಕ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಫಸ್ಟ್ 2 months ಆಫ್ 2023 28,233 ಕೋಟಿ ಇನ್ವೆಸ್ಟ್ ಆಗಿದೆ. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸು. ಜರ್ಮನಿದ ಎಕಾನಮಿ ಜಾನ್ವರಿ ಟು ಮಾರ್ಚಲ್ಲಿ 0.3% ಕಾಂಟ್ರಾಕ್ಟ್ ಆಯಿತು ಅಥವಾ ನೆಗೆಟಿವ್ ಗ್ರೋತ್ ಆಯಿತು. ಹಾಗೂ ಅದರ ಮುಂಚೆ ಕ್ವಾರ್ಟರು ಅಕ್ಟೋಬರ್ ಟು ಡಿಸೆಂಬರ್ 2022 0.5% ಬಿದ್ದಿದೆ. ಸೊ ಕಂಟಿನ್ಯೂಸ್ ಆಗಿ 2 ಕ್ವಾರ್ಟರ್ GDP ಗ್ರೋತು ನೆಗೆಟಿವ್ ಆದರೆ ಆವಾಗ ರಿಸೆಷನ್ ಅಂತ ಕರೀತಾರೆ. ಸೊ ಜರ್ಮನಿ ಸದ್ಯಕ್ಕೆ ರಿಸೆಷನಲ್ಲಿದೆ. SBI ಅನೌನ್ಸ್ ಮಾಡಿದ್ದಾರೆ 0.45% ಕನ್ಸೆಷನ್ ಕೊಡ್ತಾರೆ ಹೋಮ್ ಲೋನ್ ರೇಟಿಗೆ ಹೊಸ ಬಾರೋವರ್ಸಿಗೆ ಅಂತ. ಇಂಟ್ರೆಸ್ಟ್ ರೇಟು ಹೊಸ ಬಾರೋವರ್ಸಿಗೆ 8.7% ಇರ್ತದೆ, ಅಕಸ್ಮಾತ್ ಕ್ರೆಡಿಟ್ ಸ್ಕೋರ್ 750ಗಿಂತ ಜಾಸ್ತಿ ಇದ್ದರೆ. ಹಾಗೂ ಎಕ್ಸಿಸ್ಟಿಂಗ್ ಹೋಮ್ ಲೋನ್ ಬಯರ್ಸ್ಗೆ SBI 9.15% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾ ಇದ್ದಾರೆ. ಈ ಕನ್ಸೆಷನಲ್ ರೇಟ್ಸ್ ಎಲ್ಲ ಅಪ್ಲೈ ಆಗೋದು ಜೂನ್ 30 ಮಾತ್ರ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿಗೆ ಒಂದು ತುಂಬ ಒಳ್ಳೆ ರ್ಯಾಲಿ ಆಯಿತು ಇವತ್ತು. 178 ಪಾಯಿಂಟ್ ಅಪ್ಪು, 18,499 ಕ್ಲೋಸ್ ಆಗಿದೆ, ಆಲ್ಮೋಸ್ಟ್ 1% ಅಪ್ಪು. ಸೆನ್ಸೆಕ್ಸು 629 ಪಾಯಿಂಟ್ ಅಪ್ಪು, 62,502 ಕ್ಲೋಸ್ ಆಗಿದೆ. ಎಷ್ಟೋ ದಿನ ಆದಮೇಲೆ ಈ ಥರ ಒಂದು ಒಳ್ಳೆ ರ್ಯಾಲಿ ಕಂಡಿದ್ದು. ನಿನ್ನೆನೂ ಸ್ವಲ್ಪ ಮಾರ್ಕೆಟ್ ವೀಕ್ ಇತ್ತು, ಲಾಸ್ಟ್ ಫ್ಯೂ ಡೇಸಿಂದ ಮಾರ್ಕೆಟ್ ವೀಕ್ ಆಗಿತ್ತು. ಈಗ ಒಂದೇ ಸದ್ಯಕ್ಕೆ ಅದೆಲ್ಲ ರಿಕವರ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್.
ಟಾಪ್ ಗೇನರ್ಸು ರಿಲಯನ್ಸ್ ಇಂಡಸ್ಟ್ರೀಸ್ 2.73% ಅಪ್ಪು, ಸನ್ ಫಾರ್ಮಾ 2.63% ಅಪ್ಪು, ಹಿಂಡಾಲ್ಕೋ 2.3% ಅಪ್ಪು. ಟಾಪ್ ಲೂಸರ್ಸು ONGC 1.36% ಡೌನು, ಗ್ರಾಸಿಮ್ 0.77% ಡೌನು, ಬಜಾಜ್ ಆಟೋ 0.6% ಡೌನು. ಸುಮಾರು ಜನ ಕೇಳ್ತಿರ್ತಾರೆ ಯಾಕೆ ಒಂದು ಸ್ಟಾಕು ಇಷ್ಟು ಮೇಲೆ ಹೋಯಿತು ಕೆಳಗೆ ಹೋಯ್ತು ಅಂತ. ಕೆಲವು ದಿವಸ ರೀಸನ್ ಇರುತ್ತೆ, ರಿಸಲ್ಟ್ ಬಂದಿದ್ದ ದಿವಸ ಅಥವಾ ಬೇರೆ ಏನೋ ನ್ಯೂಸ್ ಬಂದಿದ್ದ ದಿವಸ ಕ್ಲಿಯರಾಗಿ ಹೇಳ್ಬೋದು ಈ ರೀಸನಿಂದ ಈ ಸ್ಟಾಕು ಮೇಲೆ ಅಥವಾ ಕೆಳಗೆ ಹೋಯ್ತಂತ. ಆದರೆ ನಾರ್ಮಲ್ ಆಗಿ ಎಷ್ಟೋ ದಿನ ಯಾವ ರೀಸನ್ನು ಇರೋದಿಲ್ಲ, ಆ ದಿವಸ ಆ ಶೇರು ಜಸ್ಟ್ ಮೇಲೆ ಹೋಗುತ್ತೆ, ಇನ್ನೊಂದು ದಿವಸ ಯಾವುದು ನ್ಯೂಸ್ ಇಲ್ಲದ್ರೂ ಕೆಳಗೆ ಹೋಗುತ್ತೆ. ಇದೆಲ್ಲ ಟ್ರೇಡರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿನ ಒಂದು ಕಾರಣ ಹುಡುಕೋಕೆ ಹೋಗ್ಬೇಡಿ, ಇದು ಯಾಕೆ ಮೇಲೆ ಹೋಯ್ತು, ಇದು ಯಾಕೆ ಕೆಳಗೆ ಬಂತಂತ. ಅದು ನಿಮಗೆ ಯಾವತ್ತೂ ಸಿಗೋದಿಲ್ಲ. ಕೆಲವು ಸತಿ ನಾನು ಆವಾಗ ಹೇಳಿದಾಗೆ ರಿಸಲ್ಟು ಚೆನ್ನಾಗಿತ್ತು, ಬೇರೆ ಏನಾದರೂ ನ್ಯೂಸ್ ಬಂತು, ಆವಾಗ ನಿಮಗೆ ಕ್ಲಿಯರಾಗಿ ಹೇಳ್ಬೋದು ಇವತ್ತು ಇಷ್ಟು ಪರ್ಸೆಂಟೇಜ್ ಮೇಲೆ ಹೋಯಿತು ಬಿಕಾಸ್ ಆಫ್ ದಿಸ್ ನ್ಯೂಸು, ಅಥವಾ ಕೆಳಗೆ ಹೋಯಿತು ಬಿಕಾಸ್ ಆಫ್ ದಿಸ್ ನ್ಯೂಸ್ ಅಂತ. ಸೊ ಅಲ್ಲಿವರೆಗೆ ಒಂದೊಂದು ದಿವಸ ಹುಡ್ಕಕ್ಕೆ ಹೋಗಬೇಡಿ ಆ ಪರ್ಟಿಕ್ಯುಲರ್ ರೀಸನ್ ಮಾರ್ಕೆಟ್ ಮೇಲೆ ಹೋಗೋದಕ್ಕೆ ಅಥವಾ ಕೆಳಗೆ ಬಂದಿದ್ದಕ್ಕೆ. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಇನ್ಫೋ ಎಡ್ಜ್ 7.62% ಅಪ್ಪು, ಇಂಡಸ್ ಟವರ್ಸ್ 6.1% ಅಪ್ಪು, ವರುಣ್ ಬೆವರೇಜಸ್ 5.21% ಅಪ್. ಟಾಪ್ ಲೂಸರ್ಸು ಪೇಜ್ ಇಂಡಸ್ಟ್ರೀಸ್ 8.8% ಡೌನು, ಅದಾನಿ ಟ್ರಾನ್ಸ್ಮಿಷನ್ 4.67% ಡೌನು, ಅದಾನಿ ಟೋಟಲ್ ಗ್ಯಾಸ್ 4.48% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1144 ಸ್ಟಾಕು, ಕಮ್ಮಿ ಆಗಿದ್ದು 883, ಸೊ 56% ಅಪ್ಪು, 44% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 589 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 338 ಕೋಟಿ ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6076 per ಗ್ರಾಮು, ಸಿಲ್ವರ್ 76.2 per ಗ್ರಾಮು. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $82.57 ರೂಪೀಸ್, ಒಂದು ಯೂರೋ 88.79 ರೂಪೀಸ್. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ITC 52-week ಹೈ 445, ಕ್ಲೋಸಿಂಗ್ ಪ್ರೈಸ್ 444. ಗೋದ್ರೇಜ್ ಕನ್ಸ್ಯೂಮರ್ 1052, 52-week ಹೈ, ಕ್ಲೋಸಿಂಗ್ ಪ್ರೈಸ್ 1050. TVS ಮೋಟರ್ಸು 52-week ಹೈ 1301 ಹಾಗೂ ಕ್ಲೋಸಿಂಗ್ ಪ್ರೈಸ್ 1293. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಪೇಜ್ ಇಂಡಸ್ಟ್ರೀಸ್ 34,953, 52-week ಲೋ, ಕ್ಲೋಸಿಂಗ್ ಪ್ರೈಸ್ 37,501. ಝೀ ಎಂಟರ್ಟೈನ್ಮೆಂಟು 176, 52-week ಲೋ, ಕ್ಲೋಸಿಂಗು 191. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸಿಗೆ ಇವತ್ತು ರಜೆ. ಜಾಪನೀಸ್ ಮಾರ್ಕೆಟ್ಸ್ 0.37% ಅಪ್ಪು, ಜರ್ಮನಿ 0.4% ಡೌನು, ಫ್ರಾನ್ಸ್ 0.25% ಡೌನು, UK 0.16% ಡೌನು, ಹಾಗೂ ನ್ಯಾಸ್ಡಾಕಿಗೆ ತುಂಬ ಒಳ್ಳೆ ರ್ಯಾಲಿನಲ್ಲೇ 1.71% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.